ಮೈಸೂರಿಗೆ ಒಂದೇ. ಹಾ ಇದು ನಾವು ಬಳ್ಳಾರಿ ಒಳಗೆ ನೋಡಿದ್ವಿ. ಹಾ ಬಳ್ಳಾರಿದ ಅವ್ರದ್ದು ಇನ್ನೂ ಲಿಕ್ವಿಡ್ ಇರುತ್ತೆ. ಹೌದು, ಹಾ ತುಂಬಿ ತುಳ್ಕೋಷ್ಟು ನೀರು. ಡ್ಯಾಮ್ ತರ ಕಾಣ್ತದೆ ಈಗ. ಈಗ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ನೀರು. ನೀರಿರುತ್ತೆ. ಒಳ್ಳೆ ಇನ್ಸ್ಟೆಂಟ್ ಆಗಿ ಕಸ್ಟಮರ್ 10 ನಿಮಿಷ ಕಾಯ್ದು ಸಾಕು, ಉಪ್ಪಿಟ್ಟು ರೆಡಿ ಆಗ್ಬಿಡ್ತದೆ. ನೀರು ಬಿಸಿ ಬಿಸಿ ನೀರು ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ, ನೋಡಿ ಇದೆ ನಿಜವಾದ ನೀರು ಉಪ್ಪಿಟ್ಟಿದ್ದು. ಹಾ ನೀರು ಅದಕ್ಕೆ ಚಟ್ನಿ ಹಾಕೊಳ್ತೀರಿ. ಮನೆ ಮನೆ ರಸದೂಟ, ನೀರು ಉಪ್ಪಿಟ್ಟು ಮನೆ ಈ ಮನೆ ತರ ಎಷ್ಟು ಸಿಕ್ಕಿದೆ ಅದ್ಭುತ. ರಸದೂಟ. ವೀಕ್ಷಕರೇ, ಮೈಸೂರಿಗೆ ಬಂದಿದ್ದೀವಿ. ನಮಸ್ಕಾರ. ಮೈಸೂರಲ್ಲಿ ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದಿರೋದು ಕಾರಣ ಅಂದರೆ ನಿಮ್ಗೆ ಗೊತ್ತಿರಲಿ, ನೀರು ಉಪ್ಪಿಟ್ಟು ಇಲ್ಲಿ ಫೇಮಸ್ಸು. ಬನ್ನಿ, ಉಡುಪಿ ಶ್ರೀಕೃಷ್ಣ ಟಿಫಾನೀಸ್ ಅಂತ, ಸರಸ್ವತಿಪುರಂ 6ನೇ ಅಡ್ಡ ರಸ್ತೆ 6th ಕ್ರಾಸಲ್ಲಿ ಇದ್ದೀವಿ. ಇದಕ್ಕೆ ಇಲ್ಲಿಂದ ಸ್ಟ್ರೇಟ್ ಹೋದರೆ ನಿಮಗೆ ಕುವೆಂಪು ನಗರ ಸಿಗುತ್ತೆ, ಆಂದೋಲನ ಸರ್ಕಲ್ ಸಿಗುತ್ತೆ. ಇದು ಮಾರುತಿ ರಸ್ತೆ ಅಂತ ಹೇಳ್ತಾರೆ. ಬನ್ನಿ, ಗಣೇಶ್ ಅವರು ಮಾಲೀಕರು ಇರ್ತಾರೆ. ನೀರು ಉಪ್ಪಿಟ್ಟು ಮೈಸೂರಲ್ಲಿ, ಅದು ಬಳ್ಳಾರಿಯಲ್ಲಿ ನೋಡಿದ್ವಿ ನಾವು. ಮೈಸೂರಲ್ಲೂ ಸಿಗುತ್ತೆ ರೀ. ಬನ್ನಿ ಮಾತಾಡ್ಸೋಣ. ಹಾ ಹೇಳಿ. ಹಾ. ಅದು ಮಾಮೂಲಿ 3/4 kg. ಸರ್ ಮೊದಲು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಎಷ್ಟು? 1 ಲೋಟ. 1 ಲೋಟ 200 ಗ್ರಾಮ್. 200 ಗ್ರಾಮ್. ಈಗ ಸಾಸಿವೆ ಒಂದು ಹಿಡಿಯ ಒಂದು ಹಿಡಿತು. ಎಷ್ಟು? ನೆಕ್ಸ್ಟ್ ಜೀರಿಗೆ. ಜೀರಿಗೆ ಆಮೇಲೆ ಉದ್ದಿನ ಬೇಳೆ. ಎಷ್ಟು ಥರ ಉದ್ದಿನ ಬೇಳೆ? 1 ಹಿಡಿ. 1 ಹಿಡಿ. ಜೀರಿಗೆ ಕೂಡ 1 ಹಿಡಿದ. ಹಾ 1 ಹಿಡಿ ಉದ್ದಿನ ಬೇಳೆ, 1 ಹಿಡಿ ಜೀರಿಗೆ, ಸಾಸಿವೆ ಸಾಸಿವೆ 1 ಹಿಡಿ, 1 ಲೋಟ ಎಣ್ಣೆ, 200 ಗ್ರಾಮ್ ಎಣ್ಣೆ. 200 ಗ್ರಾಮ್ ಎಣ್ಣೆ. ಇಷ್ಟು ಬಿದ್ದಿದೆ ಈಗ. ಇದು ಫೇಮಸ್ ನೀರು ಉಪ್ಪಿಟ್ಟು. ಈಗ ಕಾಯ್ತಾರೆ ಕಸ್ಟಮರ್ಸ್ ಆಗಲೇ. ಒಗ್ಗರಣೆ ಫ್ರೈ ಆದ್ಮೇಲೆ ಈಗ ಎಷ್ಟು ಏನೇನು? ಟೊಮೆಟೊ, ಹಸಿಮೆಣಸು, ಕರಿಬೇವು. ಈರುಳ್ಳಿ 1. ಅಲ್ಲ, ಈರುಳ್ಳಿ 2. 2 ಈರುಳ್ಳಿ. ಹಸಿಮೆಣಸು 4 5. ಹಸಿಮೆಣಸು 1 5. ಟೊಮೆಟೊ 1 2. ಕರಿಬೇವಿನ ಸೊಪ್ಪು ಇಷ್ಟ ಹಾಕಿದ್ರಿ ಇವಾಗ. ಭಾಳ ಫೇಮಸ್ ಸರ್ ಇಲ್ಲಿ ನೀರು ಉಪ್ಪಿಟ್ಟು. ಇಷ್ಟಪಟ್ಟರೇನು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಲ್ಲ. ಇದು ನಾವು ಬಳ್ಳಾರಿ ಒಳಗೆ ನೋಡಿದ್ವಿ. ಬಳ್ಳಾರಿದ ಅವ್ರದ್ದು ಇನ್ನೂ ಲಿಕ್ವಿಡ್ ಇರುತ್ತೆ. ಹೌದು. ನಿಮ್ದು ಹೆಂಗಿರುತ್ತೆ? ಆಮೇಲೆ ಬೆಂಗಳೂರಲ್ಲಿ ಮತ್ತೆ ಒಂದಿಬ್ರು ಮಾಡ್ತಾ ಇದ್ದಾರೆ ಈಗ. ಹೌದಾ? ಬೆಂಗಳೂರಲ್ಲಿ ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಮೈಸೂರಿಗೆ ಒಂದೇ. ನೀರು 6 ಲೀಟ್ರ್. 6 ಲೀಟ್ರ್. 6 ಲೀಟ್ರ್ ನೀರು. ಇದು ಮೀಡಿಯಂ ರವಾನ? ಬಾಂಬೆ ರವ. ಬಾಂಬೆ ರವ. ಇದು ನೋಡಿ, ನೀರೇ ಮೇಲು. ತುಂಬಿ ತುಳ್ಕೋಷ್ಟು ನೀರು. ಡ್ಯಾಮ್ ತರ ಕಾಣ್ತದೆ ಈಗ. ಬ್ಯಾಕ್ ವಾಟರ್. ಪುಡಿ ಉಪ್ಪು. ತಕ್ಕಂಗೆ ಪುಡಿ ಉಪ್ಪು. 4 ಚಮಚ. 4 ಚಮಚ. ನಿಂಬು ಹಣ್ಣು. ಮುಕ್ಕಾಲು ಸಾಕು. 3/4 ನಿಂಬೆಹಣ್ಣು ರಸ. ಕುದಿಬೇಕು. ಅದ್ರ ಮೇಲೆ ರವೆ ಹಾಕದ? ರವೆ ಹಾಕಿ ಹಾಕ್ಬಿಡ ಸರ್. ಈಗ ರವೆ ರವೆ ಬಂದು ಎಷ್ಟೊಂದು ನೀವು ಆವಾಗಲೇ? 3/4 kg. 3/4 kg ರವೆ.
6 ಲೀಟರ್ ನೀರು. ಹಾಗಾಗಿ ಇದು ಕಡೆಗೆ ನೀರು ಉಪ್ಪಿಟ್ಟು ಆಗುತ್ತೆ. ಹೋಗಿ ಕೆಲಸ ಅಷ್ಟೇನಾ ಕೆಲಸ ಇದು? ಸಿಂಪಲ್. ಅದು ರೆಡಿ ಹೆಂಗಾಗುತ್ತೆ ನೋಡ್ಬೇಡ. ಇನ್ನೊಂದು 5 ನಿಮಿಷಕ್ಕೆ ರೆಡಿ ಆಗುತ್ತೆ. 5 ನಿಮಿಷ. ಈಗ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ನೀರು ನೀರಿರುತ್ತೆ. ಆಮೇಲೆ ಟೈಮ್ ಹೋದಂಗು ಒಂಚೂರು ಸ್ವಲ್ಪ ಚೂರು ಗಟ್ಟಿ ಆಗುತ್ತೆ. ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಳ್ಳೆ ಇನ್ಸ್ಟಂಟ್ ಆಗಿ ಕಸ್ಟಮರ್ 10 ನಿಮಿಷ ಕಾಯ್ದು ಸಾಕು, ಉಪ್ಪಿಟ್ಟು ರೆಡಿ ಆಗ್ಬಿಡ್ತದೆ. ನೀರು ಕಾಯಿ ತುರಿ, ಕಾಯಿ ತುರಿ ಮೇಲೆ ಅಷ್ಟೇ, ಒಂದು ಹಿಡಿ ಕಾಯಿ ತುರಿ, ಹಸಿ ಕಾಯಿ ತುರಿ ಇದ್ರ ಹಾಕಿ, ಇಲ್ಲ ಅಂದ್ರೆ ಇಲ್ಲ ತೊಂದರೆ ಮುಗೀತು ಸರ್. ಇಷ್ಟೇ ಸಿಂಪಲ್. ಒಂಚೂರು ಕುದ್ದಿದ್ದಾರೆ ಸರ್. ಆಯ್ತು, ನೋಡ್ಬಿಡೋಣ ಸರ್. ಬಿಸಿ ಬಿಸಿ ನೀರು ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ ನೋಡಿ, ಇದೆ ನಿಜವಾದ ನೀರು ಉಪ್ಪಿಟ್ಟಿದ್ದು. ಸರ್ ನೀರು ಅದಕ್ಕೆ ಚಟ್ನಿ ಹಾಕೊಳ್ತೀರಿ. ಅಷ್ಟೇ. ಎಸ್, ಅದ್ಭುತ. ತಗೊಂಬಿಡಿ ಹಂಗೆ. ಹಿಂಗೆ ತಗೊಂಬಿಡೋಣ ಚಟ್ನಿ ಒಟ್ಟಿಗೆ. ನೀರು ಉಪ್ಪಿಟ್ಟು ನೀರಾಗಿದೆ. ಇನ್ನಂಗಿರ್ಬೇಕು. ಈಗ ನನಗೆ ಕನ್ಫ್ಯೂಷನ್. ಸ್ಪೂನ್ ಕೊಟ್ಟಾರೆ, ತಟ್ಟೆ ಇದೆ, ಹಿಂಗೆ ಕುಡಿದ್ಬಿಡ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಗಂಜಿ ತರ. ಆಹಾ ಆಹಾ. ನೀವೊಬ್ರು ಅಭಿಮಾನಿ ಸಾಲಿಗೆ ಸೇರ್ಕೊಂಡ್ಬಿಡ್ತೀರಾ. ನಾನು ಸೇರ್ಕೊಂಡ್ಬಿಟ್ಟೆ ಇವತ್ತು, ನೀರು ಉಪ್ಪಿಟ್ಟು ಅಭಿಮಾನಿ. ಅಬ್ಬಾಬಾಬ. ಚಟ್ನಿ ಒಟ್ಟಿಗೆ ಅಲ್ಟಿಮೇಟು. ಮಕ್ಕಳಿಂದ ಹಿಡಿದು ದೊಡ್ಡವರು, ಸೀನಿಯರ್ ಮೋಸ್ಟ್ ಸಿಟಿಜನ್ಸ್ ಪಾರ್ಸಲ್ ತೊಗೊಂಡೋಗಿದ್ದನ್ನ ಕೊಡಿ, ತಕ್ಕಂಗೆ ರುಚಿನೂ ಇರ್ತದೆ, ಖುಷಿನೂ ಆಗ್ತದೆ. ಮಿಸ್ ಆಗೋದೇ ಬೇಡ ಇದು. ಇಂಥ ರೆಸಿಪಿ ಸಿಕ್ಕಿದೆ, ಅದ್ಭುತ. ಸೊ ಗೂಗಲ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಬನ್ನಿ. ಇಡ್ಲಿ, ವಡೆ, ನೀರುಪ್ಪಿಟ್ಟು. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಸಿಂಪಲ್ ಆಗಿ ಸೊಗಸಾದ ರುಚಿಯಾದ ಪೈನಾಪಲ್ ಕೇಸರಿ ಬಾತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.